ಇದೀಗ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತ ಹೇಳಿದರೆ ಎರಡು ಯೂಟ್ಯೂಬರ್ಗಳ ಮೇಲೆ ಅವರು ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಪೊಲೀಸರು ಈ ಒಂದು ಹೋರಾಟಗಾರರನ್ನು ಒಂದು ಚದುರಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಯಾಕಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರು ಕ್ಷೇತ್ರದ ಬಗ್ಗೆ ಮತ್ತು SIT ತನಿಖೆ ಏನಿದೆ ಇದರ ವಿಚಾರವಾಗಿ ಅವಹೇಳನಕಾರಿ ಹೇಳಿದ್ದಾರೆ. ಅಂದರೆ ಸುಳ್ಳು ಅಂಶಗಳನ್ನು ಹೇಳಿದ್ದಾರೆ. SIT ಇದರಲ್ಲಿ ಅಂದರೆ ಈ SIT ತನಿಖೆಯಲ್ಲಿ ಸುಳ್ಳು ಅಂಶಗಳನ್ನು ಪ್ರಕಟಿಸಿದ್ದಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ವಿಚಾರವಾಗಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನು ನಡೆಸಿರುವಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಇದು ಸಾರ್ವಜನಿಕರು ಮತ್ತು ಈ ಹೋರಾಟಗಾರರ ನಡುವೆ ಆದಂತಹ ಸಂಘರ್ಷವಾಗಿರುವಂಥದ್ದು. ಇದು ಧರ್ಮಸ್ಥಳದ ಪಾಂಗಳ ಎಂಬ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಭಾಗವಹಿಸಿರುವಂಥದ್ದು. ಅಂದರೆ ಈ ಸ್ಥಳಕ್ಕೆ ಅನೇಕ ಹೋರಾಟಗಾರರು ಕೂಡ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಹೋಗಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ಪ್ರೊಟೆಸ್ಟ್ ಅಥವಾ ಏನು ಹೋರಾಟ ನಡೀತಾ ಇದೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂಥದ್ದು. ಈಗಾಗಲೇ ಎರಡು ವಾಹನಗಳನ್ನು ಕೂಡ ಜಖಂಗೊಂಡಿರುವಂಥದ್ದು. ಅದಕ್ಕೆ ಕಲ್ಲು ತೂರಾಟ ಮಾಡುವ ಮುಖಾಂತರವಾಗಿ ಎರಡು ವಾಹನಗಳು ಕೂಡ ಜಖಂಗೊಂಡಿರುವಂಥದ್ದು. ಹಾಗೂ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಪೊಲೀಸರು ಈ ರೋಡನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಅಥವಾ ಈ ಏನು ಉದ್ವಿಗ್ನ ಪರಿಸ್ಥಿತಿ ಆಗಿದೆ ಇದನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಜಮಾಯಿಸಿರುವಂಥದ್ದು. ಅವರನ್ನು ಹಿಂದಕ್ಕೆ ಕಳಿಸುವಂತಹ ಕೆಲಸ ಕಾರ್ಯಗಳು ಕೂಡ ಮಾಡ್ತಿರುವಂಥದ್ದು. ಮತ್ತು ಈಗ ಪೊಲೀಸ್ ಸ್ಟೇಷನ್ಗೂ ಕೂಡ ಈ ಕಂಪ್ಲೇಂಟ್ ದಾಖಲು ಮಾಡಲಿಕ್ಕೆ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಯುವತಿ ಏನಿದೆ ಅಂದರೆ ಶಾಂತ ರೀತಿಯಿಂದ SIT ತನಿಖೆ ಆಗ್ತಿತ್ತು, ಜೊತೆಗೆ ಶಾಂತ ರೀತಿಯಿಂದ ಎಲ್ಲರೂ ಕೂಡ ಇರುವಂಥದ್ದು. ಏಕಾಏಕಿ ಧರ್ಮಸ್ಥಳದಲ್ಲಿ ಸಂಜೆಯ ವೇಳೆಗೆ ದೊಡ್ಡ ಬದಲಾವಣೆ ಅಥವಾ ನೇತ್ರಾವತಿ ಗ್ರಾಮದಲ್ಲಿ ಅಥವಾ ನೇತ್ರಾವತಿ ಪರಿಸರದಲ್ಲಿ ದೊಡ್ಡ ಬದಲಾವಣೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವಾಗಿ ಸುಳ್ಳು ಸುದ್ದಿಯನ್ನು ಕ್ಷೇತ್ರದ ಬಗ್ಗೆ ಮತ್ತು SIT ತನಿಖೆ ಬಗ್ಗೆ ಸುಳ್ಳು ಸುದ್ದಿ ಹಬ್ತಾ ಇದ್ದಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಒಂದು ಸಂಘರ್ಷವೇ ಎದುರಾಗಿರುವಂಥದ್ದು. ಅವರನ್ನು ಕಳಿಸುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನು ಇಲ್ಲಿ ನಡೀತಾ ಇದೆ ಮತ್ತು ಇವತ್ತು ಈ ಒಂದು ಭಾಗದಲ್ಲಿ ಶಾಂತ ರೀತಿಯಿಂದ ಇದ್ದಂತಹ ನೇತ್ರಾವತಿ ತಟ ಈಗ ಉದ್ವಿಗ್ನ ಅಥವಾ ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು. ಜೊತೆಗೆ ಈ ಒಂದು ಪರಿಸರದಲ್ಲಿ ಇದನ್ನು ಹತೋಟಿಗೆ ತರಲು ಪೊಲೀಸರು ಕೂಡ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಜೊತೆಗೆ ಅನೌನ್ಸ್ಮೆಂಟ್ ಮೂಲಕ ನೋಡಿ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅನೌನ್ಸ್ಮೆಂಟ್ ಮೂಲಕ ಪೊಲೀಸರು ಅಂದರೆ ಎಲ್ಲರನ್ನೂ ಕೂಡ ಸಾರ್ವಜನಿಕರನ್ನು ಹಿಂದಕ್ಕೆ ಕಳಿಸುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದರೆ ಲಾಠಿ ಚಾರ್ಜ್ ಆಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ಕೂಡ ಪೊಲೀಸರು ಹೇಳಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿಂದ ಹೋಗಬೇಕು, ಲಾಠಿ ಚಾರ್ಜ್ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಎಲ್ಲರೂ ಕೂಡ ಹೋಗಬೇಕು ಅಂತ ಹೇಳುವಂತಹ ವಿಚಾರವಾಗಿ ಈಗ ಎಲ್ಲರೂ ಕೂಡ ಹೋಗಬೇಕು, ಇಲ್ಲಿಂದ ಹೊರಡಬೇಕು ಅಂತ ಹೇಳುವಂತಹ ವಿಚಾರವಾಗಿ ಲಾಠಿ ಚಾರ್ಜ್ ಮಾಡಲಾಗುವುದು ಅಂತ ಹೇಳುವಂತಹ ವಿಚಾರವಾಗಿ ಸದ್ಯಕ್ಕೆ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನನ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.